ಈ ಮಾತ ತವತ ಗುರ್ತ ಮಾಡ ಜರ ಅರ್ಥ ಹೇಳಿ ವಾಲ್ದ ನನಗ ಹೇಳಂತೀನಿ ಹನ್ನ ಹಾಡಕೀಗ ಮದುವೆ ಗಂಡ ಅಂದರ ದೇವರ ಸರಿ ಹುಡುಗಿ ದೇವರ ಕೇಳ ಹುಡುಗಿ ದೇವರ ಕೇಳ ಹುಡುಗಿ ಮದುವೆ ಗಂಡ ಅಂದಾರ ದೇವರ ಸಾರಿ ದೇವರಿಗೆ ಬೀಳತ್ತೀರಿ ಹೊಂಟ ಎದ್ದ ಓಡ್ತೀರಿ ಮತ್ತೊಂದು ದೇವರೇಗ ಹೇಳ್ತೀರಿ ನಿಮ್ಮ ದೇವರೇಗ ಹಿಂಗಾಗಿ ಕೆಟ್ಟು ನಮ್ಮ ನಾಡಿ ಬದಲ ಬಿದ್ದವ ನೋಡಿ ಹೂಸಗಳ ಸಿಡಿ ಕೆಟ್ಟವ ಮೊಗಲ ಬಿಡಕ ಬಿದ್ದ ಹಡಿಲಾರಕ ಹೋಗಿ ಸತ್ರಿ ಮಗಲಾಗ ನಡೆಯಂತೆ ನುಡಿಯಿಲ್ಲ ನುಡದಂತೆ ನಡೆಯಿಲ್ಲ ನುಡದಂತೆ ನಡೆಯಿಲ್ಲ ನಡದಂತೆ ನುಡಿಯಿಲ್ಲ ನಡೆಯಂತೆ ನುಡಿಯಿಲ್ಲ ನುಡಿದಂತೆ ನಡೆಯಿಲ್ಲ ನಡೆ ನುಡಿ ತಪ್ಪಿದ ಮ್ಯಾಲ ಏನು ಮಾಡ್ತಾನ ಇವರಿದ್ದು ಇಲ್ಲದಂಗಾಗಿ ಅವ ಸುಮ್ಮ ಕುಂತಾನ ದೇವರ ಸಿಗಲಿ ಸಿಗರ ಹೇಳಾರ ಇರಲಿ ದೇವರಂತ ಕೇಳುವುದಕ್ಕ ಸರ್ವರೆಲ್ಲ ಕುಂತೀರಿ ಈಗ ಬಂಡರಂಗ ಬಾಯಿ ಮಾಡಿ ಭಂಡ ಮಾಡಬೇಡ್ರಿ ನಾವೇನ ಕೊಂಡ ತಂದ ಜ್ವಾಳ ಅಲ್ಲ ಬಿತ್ತಿ ಬೆಳೆದೇವ್ರಿ ನಾವೇ ಮುಖಳಿ ತುಂಬ ಎತ್ತಿ ಕೊಟ್ರ ಒತ್ತಿ ಅಳಿತಾರಿ ಬೆಳೆಯುವಂತ ಶರಣರಿಗೆಲ್ಲ ಕೈ ಮುಗಿದ ಹೇಳತ್ತೀನಿ ಈಗ ಹತ್ತಿಡ್ರಿ ಹೊಲದಾಗ ಹೊಲ ಕಳದರಿ ಈಗ ಹತ್ತಿಡ್ರಿ ಹೊಲದಾಗ ಹೊಲ ಕಳದರಿ ಸರಿಸಿ ಹಿಡಿದು ಒರೆಸಿ ಮಾಡಿ ಅಪ್ಪ ಈ ವರ್ಷ ಹಿಂಗ ಆಯ್ತು ಯಾರಿಗೆ ಹೇಳೋಣ್ರಿ ವರ್ಷ ಇರಸಲದಾಗ ಹೊಲ ಮಾಡಿ ಕರ್ಸಲ ಕಡಿವೇರಿ ವರ್ಷದ ಮಳೆ ವರ್ಷಕ್ಕೆಲ್ಲ ಬಿರುಸ ಭೂಮಿ ಬೆಳೆಯಲಿಲ್ಲ
ಬಿದ್ದಂಗ ಬಾಬಾ ಅದು ಲಾಳಿಗೊಂಡದ್ರಿ ಸದ್ಯ ನಾಸರಾಳಿ ಲೋಳಿ ಬಿದ್ದ ಸೋರ್ಲ ಕಟ್ಟದರಿ ಲಾಳಿ ಬಿತ್ತ ಕಂಠಲೆತ್ತ 7 ಸೀಮ್ಯಾಗ ಹೋತ್ರಿ ಸಾತ 7 ಕಾಗಿ ಬಸಲ ಕೈಗ ಬೀರೆಯ ಹೋಗ್ಯಾನ್ರಿ ಯಾರಿಗೆ ಕೇಳುದ ದೇವರ ಹೇಳವರ ಇಲ್ಲ ನೋಡ್ರಿ ಯಾರ ಹೋದ್ರು ಠಾಣೆ ನಮ್ಮ ಕಾರಣ ದೇವರಿಗೆ ಅನ್ನೋದರ ಯಾಕ ಒಬ್ಬರ ವಿಶ್ವಾಸ ಒಬ್ಬರಿಗಿಲ್ಲ ದೇವರ ವಿಶ್ವಾಸ ಭಕ್ತರಿಗಿಲ್ಲ ದೇವರ ವಿಶ್ವಾಸ ಭಕ್ತರಿಗಿಲ್ಲ ದೇವರ ವಿಶ್ವಾಸ ಭಕ್ತರಿಗಿಲ್ಲ ಒಬ್ಬರ ವಿಶ್ವಾಸ ಒಬ್ಬರಿಗಿಲ್ಲ ದೇವರ ವಿಶ್ವಾಸ ಭಕ್ತರಿಗಿಲ್ಲ ಗಂಡಸರ ವಿಶ್ವಾಸ ಹೆಂಗಸರಿಗಿಲ್ಲ ಹಿಂಗ ಅಂದಾನ ದೇವರಿದ್ದು ಇಲ್ಲದಂಗಾಗಿ ಅವ ಸುಮ್ಮ ಕುಂತಾನ ಏನ್ರಿ ಇದ್ರ ಮುಂದೆ ಹೋದ ಮಾತಾಡ್ತಾರೆ ನರ ಮನುಷ್ಯರಿಗೆ ತಂದೆ ತಾಯಿನ ದೇವರ ತಂದಿಲಿಂದ ತಾಯಿ ಬಂದಳ ನೋಡ್ರಿ ಮೊದಲಿನ ಆಕಾರ ತಂದೆ ತಾಯಿದಿಂದ ಹುಟ್ಟಿ ಬಂದೆವು ಸರ್ವರೆಲ್ಲರ ಹುಟ್ಟಿ ಬಂದ ಮಾನವರೆಲ್ಲ ದೊಡ್ಡವರೆಂದು ಆಗೋದಿಲ್ಲ ಈಗ ಹುಟ್ಟು ಸಾವು ತಪ್ಪಲಿಲ್ಲ ನಮ್ಮ ನಿಮ್ಮ ಹಣೆ ಬಾರ ಈಗ ಹುಟ್ಟು ಸಾವು ತಪ್ಪಲಿಲ್ಲ ನಮ್ಮ ನಿಮ್ಮ ಹಣೆ ಬಾರ ಎಷ್ಟೋ ಮಂದಿ ಸತ್ತ ಹೋದ್ರು ಜಗ ಹುಟ್ಟೆ ಸತ್ತ ಇಲ್ಲ ಎಷ್ಟೋ ಮಂದಿ ಸತ್ತ ಹೋದ್ರು ಯಾರಿಗೆ ಉಪಕಾರ ಎಲ್ಲಿ ಹುಟ್ಟು ಸಾವನ್ನು ಈಗ ಯಾರ ತಪಸವರ ಈಗ ಹುಟ್ಟು ಸಾವು ದೇವರ ಕಡೆ ಕೇಳಿ ಯಾರ ಗುಡದಾಗ ಇರುವಂತ ದೊಡ್ಡ ದೊಡ್ಡ ಮರಗಳಿಗೆ ಕಟ್ಟಿ ನೀರ ಹಾಕತಾನು ಸೃಷ್ಟೀಶ್ವರ ಈಗ ಕಟ್ಟಿ ನೀರ ಹಾಕತಾನು ಸೃಷ್ಟೀಶ್ವರ ಸಿದ್ಧ ಸಾಧುಕರಿಗೆಲ್ಲ ಈಗ ಯುದ್ಧ ದೇವರಿದ್ದಂತೆ ಬುದ್ಧಿಗೇಡಿಗಳಿಗೆ ದೇವರ ಯುದ್ಧ ಯಾವೂರ ಈಕಿ ನಿದ್ದೆಗನ್ನಗ ಎದ್ದ ನೋಡ್ರಿ ಸಿಕ್ಕಿಲ್ಲ ಊರ ನಾವು ಖುದ್ದ ಇರುವುದು ರಾಯಬಾಗ ತಾಲೂಕ ಕಣದಾಳ ಊರ ಭಕ್ತವರ ಮಾಡಿದ ಕವಿ ಬಲ್ಲವರಿಗೆ ಬಾಳ ಸವಿ ಈಗ ಅಲ್ಲದಂತ ಜ್ಞಾನಿಗೆ
ಸಿದ್ಧಿಗೆ ಗಿರಿಮಲ್ಲ ಕವಿಗಾರ ಜೋಡಿಲೆ ಹಾಡವರ ಜೋಡಿಲೆ ಹಾಡವರ ಜೋಡಿಲೆ ಹಾಡವರ ಏ ಗಿರಿಮಲ್ಲ ಕವಿಗಾರ ಜೋಡಿಲೆ ಹಾಡವರ ಅನ್ನರಾಯ ವೇದ ಓದವ ಕುಂತನ ಗಾದಿಗೆ ಎದೆ ಸಿಳಿ ಮೂರು ಅಕ್ಷರ ಕಸದ ಹೇಳಿದ ವಾದಿಗೆ ಎದೆ ಸಿಳಿ ಮೂರು ಅಕ್ಷರ ಕಸದ ಹೇಳಿದ ವಾದಿಗೆ ಕಂದರಾಮ ಶಿಂಗ ಕವಿ ವಂದನ ಮಾಡಿ ಹೇಳತಾರು ಏ ಸಂಧಿ ಸಂಧಿ ಎಲ್ಲ ದೇವರ ತುಂಬಿಕೊಂಡಾರ ದೇವರ ಎದ್ದು ಇಲ್ಲದಾಗಿ ಅವ ಸುಮ್ಮ ಕುಂತಾನ ಯಾಕಂದ್ರೆ ಚಿಕ್ಕ ಸಿಂದಿಗೆ ಗ್ರಾಮದವ್ರಿಗೆ ಏನು ಬೇಡಬೇಕಾಗಿತ್ತು ಅಂದ್ರೆ ಈಗಿನ ಸಮಯದಲ್ಲಿ ಏನು ಬೆಳ್ಕೋಬೇಕು ತಮ್ಮ ಯಾಕಂದ್ರೆ ಒಂದು ಹರದೇಶಿ ಒಂದು ನಾಗೇಶಿ ತರಬೇಕಾದ್ರೆ ಏನೋ ಒಂದು ಜಾತ್ರೆ ನಿಮಿತ್ತವಾಗಿ ಎರಡು ಮೇಲೆ ಒಂದು ತಂದು ಹೆಚ್ಚಾರಿ ಮಾಸ್ತರ ಹೌದು ಯಾಕಂದ್ರೆ ಒಂದು ನಾಗೇಶಿ ಒಂದು ಹರದೇಶಿ ತರಬೇಕಾದ್ರೆ ಏನಾಗೈತಿ ಎದ್ರ ಸಲುವಾಗಿ ತಂದಾರೋ ಏನು ಕಾರಣಕ್ಕಾಗಿ ತಂದಾರೋ ಹೌದು ಯಾಕಂದ್ರೆ ಎರಡೂ ಮೇಲೆ ತರಬೇಕಾದ್ರೆ ಯಾವ್ಯಾವ ಗ್ರಾಮದಿಂದ ಬಂದವು ಅದನ್ನು ಹೇಳಬೇಕಾಗಿತ್ತು ಮಾಸ್ತರ್ ಮೊದಲಿಗೆ ಹೌದು ಯಾಕಂದ್ರೆ ಚಿಕ್ಕ ಸಿಂದಿಗೆ ಗ್ರಾಮದವ್ರಿಗೆ ಅದಕ್ಕಿದ್ರೆ ಮೊದಲು ಏನು ಬೇಡಿಕೋಬೇಕಾಗಿತ್ತಂದ್ರೆ ಏನು ಬೆಳ್ಕೋಬೇಕು ಏನೋ ನಿಮ್ಮ ಪಾದ ಆಶೀರ್ವಾದದಿಂದ ಎಡಬಿಡದೆ ಕಾರ್ಯಕ್ರಮ ನಡೆದ ಕಾರಣಕ್ಕಾಗಿ ಹಾ ಏನೋ ಒಂದು ಹಾಡುವಲ್ಲಿ ಆಗಲಿ ಬಾರಿಸುವಲ್ಲಿ ಆಗಲಿ ವಾದ್ಯದಲ್ಲಿ ಆಗಲಿ ತಾಳಿನಲ್ಲಿ ಆಗಲಿ ಲಯದಲ್ಲಿ ಆಗಲಿ ಸೂರಿನಲ್ಲಿ ಆಗ್ಲಿ ಸೂರಿನಲ್ಲಿ ಆಗಲಿ ಯಾವುದೋ ಒಂದು ತಪ್ಪು ತಡೆ ಆದರೂ ಸಹಿತ ಹಾ ನಿಮ್ಮ ಮನೆ ಒಳಗೆ ಮಕ್ಕಳು ತಪ್ಪು ಮಾಡ್ರಿ ಯಾತ್ರೆ ಯಾವ ರೀತಿ ಕ್ಷಮಾ ಮಾಡ್ತೀರಿ ಆ ರೀತಿಯಾಗಿ ಇವತ್ತಿನ ದಿವಸ ಎರಡೂ ಮೇಲೆ ನಿಮ್ಮ ಹೊತ್ತ ತಿಳ್ಕೊಂಡು ಹೌದು ಏನೋ ಎರಡೂ ಮೇಲಿನಲ್ಲಿ ತಪ್ಪು ತಡೆ ಆದರೂ ಸಹಿತ ಕ್ಷಮಾ ಮಾಡಬೇಕಾಗಿ ವಿನಂತಿ ಪೂರ್ವಕವಾಗಿ ಬೇಡಿಕೊಂಡು ಹೌದು ಯಾಕಂದ್ರೆ ಈಗ ಸದಾ ಸಭದವ್ರಿಗೆಲ್ಲ ಕಾಲು ಬೀಳಕ್ಕೆ ಹೋದ್ರೆ ಹೊತ್ತೂ ಭಾಳ ಹೊಕ್ಕೈತೆ ಮಾಸ್ತರ ಟೈಮ್ ಆಗೈತಿ ಮೊದಲ ಟೈಮನು ಭಾಳ ಆಗೈತಿ ಅದರ ಸಂಬಂಧ ಏನು ಮಾಡ್ಬೇಕಾಗೈತೆ ಅಂದ್ರೆ ಏನ್ ಮಾಡ್ಬೇಕು ಯಾಕಂದ್ರೆ ಇವ ಎರಡು ನಿಮ್ಮ ಪಾದತ್ತ ತಿಳ್ಕೊಂಡು ಮಾಯ್ಕಣ ಇವ ಮೈಕನ ಎರಡು ನಿಮ್ಮ ಪಾದತ್ತ ತಿಳ್ಕೊಂಡು ಇಲ್ಲೇ ನಮಸ್ಕಾರವನ್ನು ಸಲ್ಲಿಸ್ತೀವಿ ಹೌದು ಎಲ್ಲರೂ ಚಪ್ಪಾಳಿ ಹೊಡೆಯೋದ್ರ ಮೂಲಕವಾಗಿ ಹರಸಬೇಕಾಗಿ ವಿನಂತಿ ಯಾಕಂದ್ರೆ ನಾವು ಎಲ್ಲಿದ್ರೆ ಬಂದೀವಿ ಒಂದು ಬಳಕ ಮಾಸ್ತರ ಎಲ್ಲಿಂದ ಬಂದಿರಪ್ಪ ಯಾಕಂದ್ರೆ ನಮ್ಮ ಪರಮಾತ್ಮನಿಂದ ಏನೇನಾಗೈತಿ ನಮ್ಮ ಸೃಷ್ಟಿಕರ್ತ ಈ ಸೃಷ್ಟಿ ಸಜ್ಜು ಮಾಡಬೇಕಾದ್ರೆ ಹೆಂಗ ಮಾಡ್ಯಾನು ಪರಮಾತ್ಮ ನಮ್ಮ ಪರಮಾತ್ಮ 10 ಅವತಾರ ತಳಬೇಕಾದ್ರೆ ಏನೇನು ಮಾಡ್ಯಾನ 10 ಅವತಾರದಾಗ ಏನೇನು ಮಾಡ್ಯಾನ ಅನ್ನುವಂಥದ್ದು ಹೇಳಕ ಹಾ ಯಾಕಂದ್ರೆ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಭಜ 21 ಲಕ್ಷ ಉದ್ಬೀಜ 21 ಲಕ್ಷ ಹಾ 84 ಲಕ್ಷ ಜೀವರಾಶಿ ಸಲುಬೇಕಾದ್ರೆ ನಮ್ಮ ಪರಮಾತ್ಮ ಹೆಂಗ ಸಲಿವ್ಯಾನು ಹೌದು ಹೆಂಗ್ಯಾಂಗ ಸೃಷ್ಟಿಕರ್ತ ಏನೇನು ಮಾಡಿವನಂತದ ಹೇಳುವಂಥದ ಹಾ ಹೇಳಕ್ಕ ಯಾರನ್ನ ಕರೆಸ್ಯಾರಂದ್ರೆ ನಾವು ಯಾವ್ರದಿಂದ ಬಂದೇವು ಅನ್ನುವಂಥದ್ದು ಹೇಳ್ಬೇಕಾಗಿತ್ತು ಮಾಸ್ತರ್ ಹೌದು ಯಾಕಂದ್ರೆ ನಾವು ಹರದೇಶಿ ಮೇಳದವರು ಅಪ್ಪನ ಮೇಳದವ್ರು ಎಲ್ಲಿದ್ರೆ ಬಂದೇವು ಅಂದ್ರೆ ಹಾ ಯಾವ ನಮ್ಮ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಹಾ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಕಣದಾಳ ಗ್ರಾಮದಿಂದ ನಾವು ಬಂದೆವು ಮಾಸ್ತರ್ ಮುಚ್ಚಾನ ಮಗಳು ಕೊಡೋದು ಯಾಕಂದ್ರೆ ಮುತ್ಯಾನ ಮಗಳು ಕೊಡಿ ಎಲ್ಲ ಲಿಂಗನ ಮಟ್ಟಗತ್ಯಕ್ಕ ನಮ್ಮ ಊರೈತಿ ಹೌದು ಯಾಕಂದ್ರೆ ಕಣದಾಳ ಗ್ರಾಮದಿಂದ ನಾವು ಬರಬೇಕಾದ್ರೆ ನಾವು ಯಾರನ್ನ ಬೆಳ್ಸಕ್ ಬಂದೆವು ಮಾಸ್ತರ್ ಗಂಡ ಯಾಕಂದ್ರೆ ನಮ್ಮ ಪರಮಾತ್ಮನಿಂದ ಏನೇನಾಗೈತಿ ಸೃಷ್ಟಿಕರ್ತ ಮಾಡ್ಬೇಕಾದ್ರೆ ಹೆಂಗ್ಯಾಂಗ ಮಾಡ್ಯಾನ ಅನ್ನುವಂಥದ್ದು ಹೇಳಕ್ ನಾವು ಬಂದೆವು ಹೌದು ಯಾಕಂದ್ರೆ ಅಪ್ಪನ ಪಾರ್ಟಿ ಹೇಳ್ಕೊಂಡು ಅಪ್ಪನ ಬೆಳ್ಸಕ್ಕೆ ನಾವು ಬಂದೆವು ಮಾಸ್ತರ್ ಹಾ ಯಥಾ ಪ್ರಕಾರವಾಗಿ ಸರ್ಜೋಡಿ ಆದಂಥವ್ರು ಯಾರು ಬಂದರು ಯಾರು ಬಂದಿರ್ತ ಯಾಕಂದ್ರೆ ಹೆಣ್ಣು ಬೆಳಸಾಕ ಅವ್ವಾನ ಹೆಚ್ಚು ಮಾಡಾಕ ಹೌದು ನಾಗೇಶಿ ಹೆಚ್ಚು ಮಾಡಕ್ ಯಾರು ಬಂದಾರ ಅಂದ್ರೆ ಮಾಸ್ತರ ಯಾರು ಬಂದ್ರು ಯಾವ ನಮ್ಮ ಬಸವಣ್ಣ ಬಾಗೇವಾಡಿ ತಾಲೂಕ ಬಿಜಾಪುರ ಜಿಲ್ಲಾ ಹಾ ಬಸವಣ್ಣ ಬಾಗೇವಾಡಿ ತಾಲೂಕು ಬಿಜಾಪುರ ಜಿಲ್ಲಾ ಮಶೀಬ್ನಾಳ ಗ್ರಾಮದಿಂದ ವಿದ್ಯಾಶ್ರೀ ಮಶೀಬ್ನಾಳ ಬಂದಾಳ ಮಾಸ್ತರ್ ಹೌದು ಯಾತಕ್ ಬಂದಾರ ಆಕೆನ ಊಟ ಮಾಡಿ ಮಣ್ಕೊಳಕ್ ಬಂದಿಲ್ಲ ಹೌದು ಯಾಕಂದ್ರೆ ಅವ್ವಾನ ಹೆಚ್ಚು ಮಾಡಕ್ ಬಂದಾಳ ಹಾ ಅವ್ವಾನ ಹೆಚ್ಚು ಮಾಡ ಅದಕ್ಕೆ ನಾ ಏನು ಬ್ಯಾಡ ಅನ್ನಂಗಿಲ್ಲ ಹೌದು ಕರೆ ನಿಮ್ಮ ಅವ್ವಾನ ಹೆಚ್ಚು ಮಾಡಿದ್ರೆ ಹೆಂಗಾಗಬೇಕು ತಗದ ಹಂಗಾಗ್ಬೇಕು ಯಾಕಂದ್ರೆ ಈ ಸೃಷ್ಟಿ ಎಲ್ಲ ನಿಮ್ಮ ಅವ್ವಾನಿಂದ ಆಗಿರ್ಬೇಕು ಹಾ ಯಾಕಂದ್ರೆ ಅಪ್ಪನ ಸಹಾಯ ಒಟ್ಟ ತಗೊಂಡಿರಬಾರ್ದು ಹಾ ಯಾಕಂದ್ರೆ ಅವನ ಪಾರ್ಟಿ ಆಗಕ್ಕಂದ್ರೆ ನೋಡು ನಿಮ್ಮ ಅವ್ವ ಏನೇನು ಮಾಡ್ಯಾಳ ಏನೇನು ಕರ್ತಗಳು ಮಾಡ್ಯಾಳು ಹೌದು ಯಾಕಂದ್ರೆ ಅವು ಹುಟ್ಟಿಸ್ಬೇಕಾದ್ರೆ ಹೆಂಗ್ಯಾಂಗ ಹುಟ್ಟಿಸ್ಯಾಳು
ಹಾ ಯಾಕಂದ್ರೆ ಹೇಳುವಾಗಂತದ ಮಾಡಕ್ಕೆ ಯಾರನ್ನ ತಂದಾರಂದ್ರ ಮಾಸ್ತರ ಯಾರು ಮಶೀಬನಾಳ ವಿದ್ಯಾಶ್ರೀ. ಯಾಕಂದ್ರೆ ಅವನು ಬೆಳೆಸ್ಲಾಕ ಬಂದಾಳು. ಹೌದು ಯಾಕಂದ್ರೆ ಅವನು ಬೆಳೆಸ್ಲಾಕ ಬಂದಾಳ ಅಂದ್ರೆ ಏನ್ ಮಾಡ್ಬೇಕಾಗೈತಿ? ಏನ್ ಮಾಡ್ಬೇಕ? ಏನ್ ಅಪ್ಪ ಇರ್ಲಾರ್ದ ಅವು ಬೆಳೆದಾಳು, ಹಾ ಏನ್ ಅಪ್ಪನ ಸಹಾಯ ತಗೊಂಡ್ ಅವು ಬೆಳೆದಾಳು, ಇದು ಬೇಕಾಗೈತಿ ನಮಗೆ. ಹೌದು ಯಾಕಂದ್ರೆ ನಿಮ್ಮ ಅವ್ವನ ಬೆಳೆಸಿದ್ರೆ ಹೆಂಗ ಬೆಳೆಸಬೇಕು? ಹೆಂಗ ಬೆಳೆಸ್ಬೇಕ? ಮೂಲ ಸ್ತಂಭ ಹಿಡ್ಕೊಂಡು ನಿಮ್ಮವ್ವ ಇಲ್ಲಿ ತನ ಬಂದಿರಬೇಕು. ಹೌದು ಯಾಕಂದ್ರೆ ಅಲ್ಲಿ ಅಲ್ಲಿ ಇಲ್ಲಿ ಬೆಳೆದಾಳ ನಮ್ಮವ್ವ, ಅಲ್ಲಿದ್ರೆ ನಮ್ಮವ್ವ ಅಂದ್ರೆ ಕೇಳು ಮಗನ ಅಲ್ಲ. ಹಾ ಯಾಕಂದ್ರೆ ಮೂಲ ಸ್ತಂಭ ಹಿಡ್ಕೊಂಡು ನಿಮ್ಮವ್ವ ನೀ ಹೆಂಗ ಬೆಳೆಸ್ತಿ ಹಾ ಬೆಳೆಸೋದಂದ್ರೆ. ಯಾಕಂದ್ರೆ ನೋಡು ಹೆಣ್ಣು ಹಾಡಾಕ ಬಂದಾಳ ಅಂದ ಬಳಕ ಹೌದು ನೋಡೋಣ ಮಾಸ್ತರ್ ಆಕಿ ಶಾನೆ ಅದಾಳ ಒಂದಿಟ್ಟು. ಶಾನ್ಯಾರದಾರ. ಯಾಕಂದ್ರೆ ಭಾಳ ಕಡೆ ಹಾಕಿದ್ರು ಜೈಬೀರಿ ನಡೆದೈತಿ. ಹೌದು ಯಾಕಂದ್ರೆ ಇವತ್ತಿನ ದಿವಸ ಏನು ಮಾಡ್ಯಾವ ನಮ್ಮ ಕೈಯಾಗ ಬಂದು ಸಿಕ್ಕಾಳ. ಅದಕ್ಕೆ ಹಂಗೆ ಆಕೈತಿ ಗಪ್ಪ ಒಂದಿಟ್ಟು ಟೈಮ್ ಆಗುತ್ತಾನ ಹಂಗೆ ಮಾಡ್ತೈತಿ. ಅದು ಟೈಮ್ ಆತಂದ್ರೆ ಅದು ಹಂಗೆ ಮಾಡಂಗಿಲ್ಲ. ಟೈಮ್ ಆಗುತ್ತಾನ ಯಾವುದಾಗಲಿ ಟೈಮ್ ಇರುತ್ತಾನ ಅಷ್ಟು ಕೆಲಸ ಮಾಡ್ತೈತಿ ಅದು. ಹೌದು ಯಾಕಂದ್ರೆ ಹಂಗೇನು ಆಗಂಗಿಲ್ಲ. ಯಥಾ ಪ್ರಕಾರವಾಗಿ ಆಡ ಮ್ಯಾಳಿಗೆ ತರಿಸಾರ ಅಂದ ಬಳಕ. ಯಾಕಂದ್ರೆ ಚಿಕ್ಕ ಸಿಂಧಿ ಗ್ರಾಮದವ್ರಿಗೆ ಏನು ಬಿಡ್ಬೇಕಾಗೈತಿ? ಯಾವ ನಮ್ಮ ಪ್ರಕಾರವಾಗಿ ಏನು ಮಾಡ್ಬೇಕಾಗೈತಿ ಮಾಸ್ತರ? ಏನ್ ಮಾಡ್ಬೇಕು ತಮ್ಮ? ಯಾಕಂದ್ರೆ ಈಗೆಲ್ಲ ಹೇಳಿದಂತ ಮುಗದೈತಿ. ಯಾಕಂದ್ರೆ ಒಂದು ಕ್ಯಾಲಿ ಹಾಡಿ ಕೊಡೋನು ಮಾಸ್ತರ್. ಹೌದು ಯಾಕಂದ್ರೆ ನೋಡೋನು ವಿದ್ಯಾಶ್ರೀ ಅವ್ರ ಅವ್ವನ ಹೆಂಗ ಬೆಳೆಸ್ಕೊತ ಬರ್ತಾಳೋ ಹಾ ಆ ಪ್ರಕಾರವಾಗಿ ಹೋಗ್ಬೇಕು. ಏನ್ ಹಿಂದ ಆಯ್ಸು ಬರ್ತಾಳ ಮುಂದೆ ಆಯ್ಸು ಬರ್ತಾಳ ನೋಡೋನು. ಹೆಂಗ ಬರ್ತಾಳ ಆದಿನಂದಿ ಬಸವ ಸದಾ ನಿನ್ನ ಹೇ ಸದಾ ನಿನ್ನ ಸೇವಾ. ಆದಿನಂದಿ ಬಸವ ಸದಾ ನಿನ್ನ ಸೇವಾ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಆದಿನಂದಿ ಬಸವ ಸದಾ ನಿನ್ನ ಹೇ ಸದಾ ನಿನ್ನ ಸೇವಾ. ಆದಿನಂದಿ ಬಸವ ಸದಾ ನಿನ್ನ ಸೇವಾ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಬಂದ್ರ ಬ್ರಹ್ಮದೇವ ಸಂದ್ರ ಸದಾ ಶಿವ ಸಂದ್ರ ಸದಾ ಶಿವ. ಎರಡು ಕೂಡಿ ಒಂದೇ ಆಯಿತು ಒಂದೇ ಆಯಿತು ಪ್ರೇಮ. ಎರಡು ಕೂಡಿ ಒಂದೇ ಆಯಿತು ಒಂದೇ ಆಯಿತು ಪ್ರೇಮ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಆದಿನಂದಿ ಬಸವ ಸದಾ ನಿನ್ನ ಹೇ ಸದಾ ನಿನ್ನ ಸೇವಾ. ಆದಿನಂದಿ ಬಸವ ಸದಾ ನಿನ್ನ ಸೇವಾ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಮೂರು ಅಕ್ಷರ ಕೂಡಿಸಿ ಮೂರ್ತಿ ಮಾಡಿ ಮಹಾದೇವ ಮೂರ್ತಿ ಮಾಡಿ ಮಹಾದೇವ. ಹಾದಿ ಹಾದಿಗೆ ನನ್ನ ಪೂಜೆ ಪರಂದಾಮ. ಹಾದಿ ಹಾದಿಗೆ ನನ್ನ ಪೂಜೆ ಪರಂದಾಮ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಆದಿನಂದಿ ಬಸವ ಸದಾ ನಿನ್ನ ಹೇ ಸದಾ ನಿನ್ನ ಸೇವಾ. ಆದಿನಂದಿ ಬಸವ ಸದಾ ನಿನ್ನ ಸೇವಾ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಆದಿನಂದಿ ಬಸವ ಸದಾ ನಿಮ್ಮ ಸೇವಾ. ಬಸವ ತತ್ವರಿತವರಿಗೆ ಅಮೃತ ಜಾವ ಜಾವ ಅಮೃತ ಜಾವ ಜಾವ.
ಹಸನಾಗಿ ಅರ್ಥವರಿಗೆ ಬೇಡಿಲ್ಲ ಜೀವ ಶಿವ ಹಸನಾಗಿ ಅರ್ಥವರಿಗೆ ಬೇಡಿಲ್ಲ ದೇವ ಶಿವ ಆದಿನಂದಿ ಬಸವ ಸದಾ ನಿಮ್ಮ ಸೇವಾ ಆದಿನಂದಿ ಬಸವ ಸದಾ ನಿಮ್ಮ ಸೇವಾ ಅಂದೇವಾಡಿ ಒಳಗ ನಂದೇಶನ ದೇವ ಅಂದೇವಾಡಿ ಒಳಗ ನಂದೇಶನ ದೇವ ನಂದೇಶನ ದೇವ ಗುರುವ ಮಲ್ಲೇಶಾಗ ಗೈವಿಷಾಗ ವರವ ಗುರುವ ಮಲ್ಲೇಶಾನ ಗೈವಿಷಾಗ ವರವ